ಯಾಕಪ್ಪ ಶಿವು ಫೋನ್ ತೆಗಿತಿಲ್ಲ? ಅದು ತಿಂಡಿ ತಿನ್ಬೇಕಾದ್ರೆ ಫೋನ್ ಬಳಸಬಾರ್ದು ಅಂತ ನನ್ನ ಹೆಂಡತಿ ಹೇಳೋಳು. ತಕ್ಕೊಳಪ್ಪ, ಪಾಠ ಸಂದಾಗೆ ನಡೆದೈತೆ. ಶಿವು, ಎಲ್ಲರನ್ನು ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಪ್ಪ. ಹೊಸ ಜೋಡಿಗೆ ಔತ್ನು ಕೊಟ್ಟು ಇಟ್ಕೊಂಡಿದ್ದೀವಿ. ಅದಕ್ಕೆ ತರ್ತರದ ಅಡುಗೆ ಮಾಡಿದ್ದೀನಿ. ಏನ್ ಲೀಲಕ್ಕ, ನಾವು ತಿನ್ನೋದೇ ಏಟು. ಆಟ ಎಲ್ಲ ಮಾಡಕ್ಕೆ ಹಾಕೋದ್ರಿ. ಬುಡಿ, ಇನ್ನೊಂದು ಕಿತ್ತ ಬತ್ತೀವಿ. ಅಯ್ಯೋ, ಹಂಗೆಲ್ಲ ಆಗಲ್ಲಪ್ಪ. ಇಲ್ಲೊಸಿ ಕಮ್ಮಿನೆಯ ತಿಂದು ಅಲ್ಲಿ ಬಂದು ಜಮಾಯಿಸ್ಬಿಡೋರಂತೆ. ಅದಕ್ಕೆ ಹೇಳಿದ್ದು ತರಾವರಿ ಅಡುಗೆ ಮಾಡಿದ್ದೀನಿ ಅಂತ. ತರ್ತರದ ಅಡುಗೆ ಮಾಡಿದ್ದೀರಾ? ಹಾಗಾದ್ರೆ ನಾನ್ ಫಿಕ್ಸು. ಅಯ್ಯೋ, ಇದೆಲ್ಲ ಸುಮ್ಮನೆ ಯಾಕೆ ರಿಸ್ಕು? ಎಲ್ಲರೂ ಉಂಟೇನವ. ಹೊಸ್ದಾಗಿ ಬಂದಿರೋ ಹೆಣ್ಗೆ ಅಕ್ಕಪಕ್ಕದವ್ರನ್ನ ನೆಂಟರಿಷ್ಟನ್ನ ಪರಿಚಯ ಮಾಡ್ಕೊಡೋದು ಹಿಂಗೇನಯ್ಯ. ರಾಣಿ, ಮಧ್ಯಾಹ್ನಕ್ಕೆ ಅಡ್ಗೆನು ಮಾಡ್ಬೇಡ. ರಶ್ಮಿ, ನಿಂದೆ ಜವಾಬ್ದಾರಿ. ಎಲ್ಲಾರನ್ನೂ ಕರ್ಕೊಂಬರ್ಬೇಕು. ಡೀಲ್ ಫಿಕ್ಸು, ಯೋಚನೆ ಮಾಡ್ಬೇಡಿ. ನಾನು ಫಿಕ್ಸು. ಶಿವು, ಪಾರು, ಬಂದ್ಬಿಡ್ರಿ. ಸಿಸ್ಯ, ಅತ್ತಿಗೆಗೆ ಐ ಲವರ್ ಹಾಕು. ಗುಂಡಕ್ಕ, ಐ ಲವರ್ ಅಲ್ಲ ಅಕ್ಕ, ಐಲೈನರ್ ಕಣ. ಏನಿಲ್ಲ, ಅಣ್ಣ ಈ ಐ ನೋಡತಾನೆ ಲವರ್ ಆಗಿದ್ದು. ಏನಂತೀರಾ ಗರ್ಲ್ಸ್? ಇರ್ಬೋದು ಇರ್ಬೋದು. ರತ್ನ, ನಾವು ಹೋಗಲೇಬೇಕಾ? ಯಾಕೋ ನನಗೆ ಕಂಫರ್ಟ್ ಅನಿಸ್ತಿಲ್ಲ. ಇದನ್ನ ಕ್ಯಾನ್ಸಲ್ ಮಾಡ್ಬೋದಾ? ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅತ್ತಿಗೆ. ಸಿಟಿ ಆಗಿದ್ರೆ ಕಾಲ್ ಮಾಡಿ ಏನಾದರೂ ಹೇಳಿ ಕಾರಣ ಹೇಳ್ಬೋದು. ಇದು ಹಳ್ಳಿ ಅಲ್ವಾ, ನೀವಿಬ್ರನ್ನ ಕರೆದಿರೋದು ಇಡೀ ಊರು ತುಂಬ ಸುದ್ದಿ ಆಗಿರುತ್ತೆ. ಯಾರ ಮನೆಯಿಂದ ಯಾರನ್ನ ಕರೆದವ್ರೆ, ಅವ್ರು ಎಂತ ಬಟ್ಟೆ ಹಾಕೊಂಬಂದಿದ್ರು, ಏಟತ್ಗೆ ಹೋದ್ರು, ಕಿಟಕಿಯಿಂದ ಕಿಟಕಿಗೆ ಹಡ್ಕೊಂಡು ಹಳ್ಳಿ ತುಂಬಾ ಓಡಾಡ್ತಿರುತ್ತೆ. ಅಕಸ್ಮಾತ್ ಬರ್ಲಿಲ್ಲ ಅಂತಿಟ್ಕೋ, ಆಗ ಶುರು ಆಗತ್ತೆ ನೋಡು ಗಾಸಿಪ್ಪು. ಅವ್ರ ಮನೆವರೆಗೂ ಹೋಗಿ ಕರ್ದ್ ಬಂದಿದ್ವಿ, ಯಾಕೋ ಬಂದಿಲ್ಲ, ಏನ್ ಸಮಸ್ಯೆನೋ ಏನೋ ಅಂತ. ಜಗಳ ಗಿಗ್ಲ ಮಾಡ್ಕೊಂಡಿರ್ಬೋದು ಅನ್ಕೋತಾರೆ. ಜಗಳ ಆದ್ರೆ ಅದಕ್ಕೆ ಏನ್ ಕಾರಣ ಅಂತ ಅವ್ರವ್ರೆ ಏನೇನೋ ಯೋಚನೆ ಮಾಡ್ಕೊಂಡು ಅವ್ರಿಗೆ ಅನ್ಸಿರೋ ಕಾರಣ ಹಾಕಿ ಊರು ತುಂಬಾ ಪೋಸ್ಟ್ ಮಾಡಿರ್ತಾರೆ. ಇವೆಲ್ಲ ಬೇಕಾ? ಆದರೂ ನನಗಿದೆಲ್ಲ ಅಭ್ಯಾಸ ಇಲ್ಲ. ಹೋಗಕ್ಕೊಂಥರ ಅನಿಸ್ತಿದೆ. ಏನದ್ಕೆ ಹಿಂಗಂತ್ಯ? ಲವ್ ಮಾಡಿ ಮದ್ವೆ ಆಗಿದ್ದ ಧೈರ್ಯ ಒಟ್ಟಿಗೆ ಊಟ ಮಾಡೋತಿಗೆ ಯಾಕಿರಲ್ಲ? ವೈ 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 ಅಷ್ಟ್ ಜನ ಛತ್ರದಲ್ಲಿದ್ರು ಒಳ್ಳೆ ಸಿನಿಮಾ ಸ್ಟೈಲಲ್ಲಿ ತಾಯಿ ಕಟ್ಸ್ಕೊಬೇಕಾಗಿದ್ದ ಧೈರ್ಯ ಇವಾಗ ಯಾಕಿಲ್ಲ? ಅಂತ ಮನೆ ಜನರನ್ನ ಎದುರು ಹಾಕೊಂಡು ಪ್ರೀತಿ ಉಳಿಸ್ಕೊಂಡಿರೋ ಧೈರ್ಯ ಮನೆಗೆ ಹೋಗಿ ಊಟ ಮಾಡೋದಕ್ಕೆ ಧೈರ್ಯ ಇಲ್ವಾ? ಏನ್ ರಾಣಿ? ಅಯ್ಯೋ, ಇವ್ರಿಗೆ ನಿಜವಾದ ಸತ್ಯ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತವ್ರೆ. ರಾಣಿ, ಏನು ಎಲ್ಲರೂ ನನಗೆ ಕಾಲು ಎಳಿತಿದ್ದೀರಾ? ಇಲ್ಲಪ್ಪ, ಇದು ರೇಸಿಂಗು. ಹೊಸದಾಗಿ ಮದ್ವೆ ಆಗಿ ಮನೆಗೆ ಬಂದ್ರಲ್ಲ ಅದಕ್ಕೆ. ಅದು ರೇಸಿಂಗ್ ಅಲ್ಲ, ರ್ಯಾಕಿಂಗು. ನಗು. ಅಪ್ಪ, ಕೊನೆಗೂ ಅದಕ್ಕೆ ನಕ್ಕಿದ್ರು. ಇರಿ ಅಣ್ಣ ಕರ್ಕೊಂಡ್ ಬರ್ತೀನಿ. ಯಾಕೆ? ಅದು ಅದಕ್ಕೆ ನಕ್ಕಿದ್ರೆ ಮುತ್ತದ್ರತ್ತಲ್ಲ, ಅದನ್ನ ಆರಿಸ್ಕೊಳಕ್ಕೆ. ಸರಿ ಹೊರಡಣ್ವಾ, ಅಣ್ಣ ರೆಡಿ ಆಗಿರ್ತಾನೆ, ಟೈಮ್ ಆಗ್ಬಿಡುತ್ತೆ. ನಡೀರಿ. ಕೆಲವೊಂದು ಐಟಮ್ನ ಬಿಸಿ ಇದ್ದಾಗ್ಲೇ ತಿನ್ಬೇಕು. ಲೇಟಾಗಿ ಹೋದ್ರೆ ತಣ್ಣಗಾಗಿ ಹೋಗಿರುತ್ತೆ, ತಿಂದಿರೋ ಮಜಾನೇ ಬರಲ್ಲ. ನಡೀರಿ, ಹೊರಡೋಣ. ಹಲೋ ಯುವ ಪ್ರೇಮಿಗಳೇ, ಹೊತ್ತಾಗ್ತಾ ಇದೆ, ಬೇಗ ಹೊರಡೋಣವಾ? ಅಣ್ಣ ನಡಿ ಹೋಗಮ್ಮ. ಸುಶೀಲಾ, ಹೊರಟ್ರ ಅವರು? ನೋಡ್ಕೊಂಡು ಬಂದೆ ಅಕ್ಕ, ರೆಡಿ ಆಗ್ತಿದ್ದಾರೆ. ಇನ್ನೇನು ಹೊರಡ್ತಾರೆ? ಅಪ್ಪ, ಅವ್ರು ಬೇಗ ಹೊರಟ್ರೆ ನಾವು ಶಿವು ಮನೆಗಾದರೂ ಹೋಗ್ಬೋದು, ಅಥವಾ ಒಂದು ಫೋನ್ ಆದರೂ ಮಾಡ್ಬೋದು. ನಮ್ಮ ಪುಣ್ಯಕ್ಕೆ ಅವಳ ಕೈಗೆ ಫೋನ್ ಕೊಟ್ವಿ.
ಇಲ್ಲ ಅಂದಿದ್ದಿದ್ರೆ ಅವಳ ಜೊತೆಲಿ ಮಾತಾಡೋಕ್ಕೂ ಕಷ್ಟ ಆಗೋಗ್ತಿತ್ತು. ಅವಳ ಮನೇಲಿ ಅಡ್ಜಸ್ಟ್ ಆಗಿರ್ತಾಳಲ್ಲ. ಇದೇನಕ್ಕ ಈ ಥರ ಕೇಳ್ತಿದ್ಯಾ? ಚಿಕ್ಕವಳಿದ್ದಾಗಿಂದನೂ ಅವ್ರ ಜೊತೆಲೇ ಆಟ ಆಡ್ತಿದ್ಲು. ರಜೆ ಬಂದಾಗ್ಲೂ ಶಿವು ಮಾವ ಅಂತ ಅವ್ರ ಮನೇಲೇ ಇರ್ತಿದ್ಲಲ್ವಾ. ಅಲ್ಲ ನೋಡಿದ್ಯಾ, ದೇವ್ರು ಹಿಂಗೆ ಬರೆದ್ಬಿಟ್ಟ ಅಂತ. ಭಗವಂತ ಹಾಕ ಗಂಟು ಬ್ರಹ್ಮ ಗಂಟು ಅಂತ ಯಾರಿಂದನೂ ಬಿಡ್ಸಕ್ಕಾಗಲ್ಲ. ನಿಜಾನೇ ಅಕ್ಕ. ಅತ್ತೆ ಅಂತ ಶಿವು ನೀನು ಹಿಂದೆನೇ ಸುತ್ತುತ್ತಿದ್ದ. ನೀನು ಹೆಣ್ಣು ಕೊಟ್ಟು ಅವ್ನಿಗಿವಾಗ ನಿಜವಾಗ್ಲೂ ಅತ್ತೆ ಆದೆ. ನಿಮ್ಮಣ್ಣ ನಮ್ಮನೆ ಮಗಳನ್ನ ಅವ್ರ ಮನೆ ತುಂಬಿಸ್ಕೊಂಡು ಅವಳಿಗೆ ಮಾವ ಆದ್ರು. ಎಲ್ಲ ದೇವ್ರ ದಯೆ. ಸರಿ ಬಾ, ಅವ್ರು ಹೊರಡ್ಲಿ, ಆಮೇಲೆ ಏನು ಮಾಡೋದು ನೋಡೋಣ. ಸರಿ ಅಕ್ಕ. ಅಕ್ಕ ರೀ, ಹೊರಡಲ್ವಾ? ಏನಾದರೂ ಬೇಕಿತ್ತಾ? ಹೊರಡೋದ? ಎಲ್ಲಿಗೆ? ದನಗಳ ಬಾಯಿಗೆ ಆಹಾರ ಸಿಕ್ಕರೆ ಅಗದು ಜಗದು ರುಚಿ ಕಳ್ಕೊಂಡು ಮೇಲೆ ನುಗ್ತವೆ. ಆದರೆ ಜನಗಳ ಬಾಯಿಗೆ ಸಿಕ್ಕರೆ ಅಗದಷ್ಟು ರುಚಿ ಕಳ್ಕೊಳ್ಳೋದೇ ಇಲ್ಲ, ನುಂಗೋದು ಇಲ್ಲ. 4 ಗೋಡೆ ಮಧ್ಯೆ ಇರಬೇಕಾದವಳು ಹೊಸಲು ದಾಟಿ ಓಡ್ ಹೋದ್ಲು. ಊರು ಜನ ಮೆಚ್ಚಲಿ ಅಂತ ಲಕ್ಷ ಸುರಿದು ಮದುವೆ ಸಿದ್ಧತೆ ಮಾಡಿಕೊಂಡಿದ್ದೆ. ಆದರೆ ಮರ್ಯಾದೆ ಕಳ್ಕೊಂಡಿದ್ದು ನಾನು. ಈಗ ಹೊರಗೆ ಹೋದರೆ ಜನ ಸುಮ್ಮನೆ ಉಗಿಯೋದಿಲ್ಲ, ಎಲೆ ಅಡಿಕೆ ಹಾಕ್ಕೊಂಡು ಕ್ಯಾಕರಿಸಿ ಮಕ್ಕುಗಿತಾರೆ ಅಲ್ವಾ? ರೀ, ಊರ್ ಜನ ಏನೇ ಮಾಡಿದ್ರು ಮಾತಾಡ್ತಾರೆ. ಅದಕ್ಕೆ ಅಂತ ನಾವು ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಆಡೋದು ಮಡಿ, ಉಂಬೋದು ಮೈಲಿಗೆ. ಊರು ಜನ ಇಷ್ಟು ದಿವಸ ಯಜಮಾನ್ರೇ ಅಂತಿದ್ದವರು ವೀರಭದ್ರ ಅನ್ನೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಮುಂಚೆ ನಾವೇ ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಅಲ್ವಾ? ಸುಶೀಲಾ, ಇವರಿಲ್ಲೇ ಇದ್ರೆ ಪಾರು ಹತ್ರ ಮಾತಾಡೋದಾದ್ರೂ ಹೇಗೆ? ಭಗವಂತ ಸಣ್ಣ ಖುಷಿಗೂ ಕಡಿವಾಣ ಹಾಕ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಕಾಫಿ ಕೊಡಿ. ಸರಿ ರೀ. ಬರಬೇಕು ಮಾರಿಗುಡಿ ಅಳಿಯಂದ್ರು ಬರಬೇಕು. ಮಳೆ ಹರಿತಾ ಇದೆ, ಒಳಗೆ ಬರ್ರಿ. ಮಾದಪ್ಪಣ, ನಾನು ಮಾರಿಗುಡಿ ಅಳಿಯನ. ಮತ್ತೆ ಊರ್ ದೊರೆ ಪಾರ್ವತಿರಪ್ಪ, ಅವಳ ಗಂಡ ನೀನು ಅಂದ್ಮ್ಯಾಕೆ ನೀನೇ ತಾನೇ ಊರಳಿಯ? ಮಾವ, ಇದಕ್ಕೆ ನಾನು ಬರಲ್ಲ ಅಂತ ಹೇಳಿತ್ತು. ಏನೋ ಗುಸು ಮಾತಾಡ್ತಾವ್ರೆ. ನಾವು ಮದುವೆ ಆದ ಹೊಸ್ತ್ರಲ್ಲಿ ಶಾಸ್ತ್ರ ಮುಗಿದ ಮೇಲೆ ನಮ್ಮ ಗುಸುಗುಸು ಎಲ್ಲ ನಿಂತೇ ಹೋಗ್ಬಿಟ್ಟಿತ್ತು ಅಲ್ವೇನೆ? ಸುಮ್ಮನೆ ಇರ್ರಿ, ಎಲ್ಲರೂ ಮುಂದೆ ನೀವು ಬೇರೆ. ನಾಚಿಕೆ ಆಗತ್ತಪ್ಪ ನಂಗೆ. ನನಗೂ ಅಷ್ಟೇ, ನಮ್ಮ ಅಪ್ಪನ ನೋಡ್ರೆ ತುಂಬಾ ನಾಚಿಕೆ ಆಗುತ್ತೆ. ಏಯ್ ಮೈಗಳು, ನನ್ನ ಮಗನೇ, ಮನೆಗೆ ಅತಿಥಿಗಳು ಬಂದಿದ್ದಾರೆ. ಶಿವು ಸಂಸಾರ ಬಂದೈತೆ, ಸುಮ್ಮನೆ ಬಿಟ್ಟಿದ್ದೀನಿ. ಆರತಿ ಮಾಡು. ಕಾಗೆ ಕಣ್ಣು, ಗೂಬೆ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ಎಲ್ರ ಕಣ್ಣು ಹೊಂಟೋಗ್ಲಿ. ಬಾನು, ಇದನ್ನ ತಗೊಂಡೋಗಿ ಬಾಗಿಲಿಗೆ ಹಾಕ್ಬರಪ್ಪ. ಬರ್ರಪ್ಪ. ಲೀಲಕ್ಕ, ನಾನು ಬಡ್ಸೋದಕ್ಕೆ ಹೆಲ್ಪ್ ಮಾಡ್ಲಾ? ಅಯ್ಯೋ, ನೀ ಸುಮ್ಮನೆ ಕೂತ್ಕೊಳ್ಳವ. ನೀನೇನಾದ್ರು ಬಡ್ಸಕ್ಕೆ ಸೌಟ್ ತಗೊಂಡ್ರೆ ನಮ್ಮ ಯಜಮಾನ್ರು ಅದೇ ಸೌಟಲ್ಲಿ ನಂಗೆ. ನೀವಿಬ್ರು ಒಂದೇ ಬಾಳೆಯಲ್ಲಿ ಊಟ ಮಾಡಬೇಕು. ಅಪ್ಪ, ನಾನು ಬಡ್ಸ್ಲಾ? ನೋಡ್ಲಾ ಮೈಗಳು, ನನ್ನ ಮಗನೇ, ಇಷ್ಟು ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ತಗೊಂಡು ಅಪ್ಪ ಬಡಿಸ್ಲಾ ಅಂತ ಕೇಳ್ತಾವಳೆ. ನೀನು ನಿಂತಿದ್ಯಾ ಅಯೋಗ್ಯ ನನ್ನ ಮಗನ ತಂದು ಎಲೆನೇ ತಿನ್ನೋಂಗೆ ನೋಡ್ತಾ ಇದೀಯಾ. ಬಾರ್ಲಾ ಬಡಿಸು. ಏ ಪಾನು, ನಿಮ್ಮ ಅಪ್ಪಂತವೇನಾರು ಹೇಳೋಕ್ಕಿಂತ ಮುಂಚೆ ಅದನ್ನು ಬಂದು ನನ್ನ ಹತ್ರ ಹೇಳು. ಅದನ್ನು ಕೇಳಿಸ್ಕೊಂಡು ನಿಮ್ಮಪ್ಪ ನನಗೆ ಬೊಯ್ಯಲ್ಲ ಅಂತ ಗೊತ್ತಾದ್ಮೇಲೆ ಹೋದ್ರು ಏನು? ಅಪ್ಪ, ಅಣ್ಣ ಏನೋ ಹೇಳ್ತಾನೆ. ಏನ್ಲ ಅದು? ನಾನು ಕೊಡಿಸ್ತೀನಿ ಅಂತ ಹೇಳಕ್ ಬಂದೆ.
ಇವಾಗ ಏನು ಮಾಡ್ತೀನಿ ನೋಡ್ತಾ ಇರೋ. ಮಾದಪ್ಪಣ್ಣ, ಮದ್ವೆ ಆದ ಹೊಸ್ತ್ರಲ್ಲಿ ನೀವು ಲೀಲಮ್ಮಂಗೆ ಊಟ ಮಾಡಿಸ್ತಿರ್ಲಿಲ್ವಾ? ಅದೇನು ಕೇಳ್ತೀಯ, ಮದುವೆ ಆದ ಹೊಸ್ತ್ರಲ್ಲಿ 1 ತಿಂಗಳ ತನಕ ನಾನೇ ತಿನ್ಸಿದ್ದು. ಅವಳ ಕೈ ಹಸಿ ಆಗಕ್ಕೆ ಬಿಟ್ಟಿರ್ಲಿಲ್ಲ. ಮತ್ತೆ ಅಣ್ಣ ಅದಕ್ಕೆ ಇನ್ನೂ ಒಬ್ರಿಗೊಬ್ರು ತಿನ್ಸೇ ಇಲ್ಲ. ಯಾರ ಸತ್ಯವಾಗ್ಲೂ ನಂಗೆ ಇದೆಲ್ಲ ಐತೆ ಅಂತ ಗೊತ್ತಿರ್ಲಿಲ್ಲ. ಏನ್ ಪಾರು, ನಾಚಿಕೆನಾ? ಮದ್ವೆ ಆದ್ಮೇಲೆ ನಾಚಿಕೆಲ್ಲ ಬಿಟ್ಬಿಡ್ಬೇಕು. ಅದು ಹೊರಗಡೆ ಬಂದಿದ್ದೀವಲ್ಲ, ಪ್ರೈವಸಿ ಇರಲ್ಲ ಅಂತ. ಅದೇ 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 ಇರಕ್ಕಿಲ್ಲ ಅಂತ. ನೀವು ಬಡ್ಸ್ರಿ, ನೀವು ತಿನ್ರವಾ? ಅದೆಲ್ಲ ಆಗಕ್ಕಿಲ್ಲ, ನಮ್ಮ ಎದುರುಗಡೆನೆ ತಿನ್ಸ್ಬೇಕು. ತಿನ್ಸು ಶಿವು. ಮಾದಪ್ಪಣ್ಣ, ಲೇಡೀಸ್ ಫಸ್ಟು. ಅದಕ್ಕೆ ನೀನೇ ಫಸ್ಟ್ ತಿನ್ಸು. ನಾನು ಅಯ್ಯೋ, ಇವಾಗ ತಿನ್ನಿಸ್ದೆ ಹೋದ್ರೆ ಸರಿ ಆಗಲ್ಲ. ಅಯ್ಯೋ, ಮನ್ಸೊಳಗದು ಏನು ಒತ್ತಾಡ್ತಿದ್ದಾರೋ, ನಾವು ಬೇರೆ ಒತ್ತಾಯ ಮಾಡ್ತಿದ್ದೀವಿ. ತಿನ್ಸವಾ? ಶಿವು, ಇವಾಗ ನಿನ್ ಸರ್ದಿ, ತಿನ್ಸು. ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ತ್ಯಾನೆ ಪ್ರೀತಿ ಐತೆ ಅದ ಒಳಗೆ. ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ, ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ಕಣ್ಣೊಳಗಲೆ ಕುಸಿ ನೀಡೋ ಯಾವತ್ತೇಗಿ ನಡೆ, ಶಿವನಿಗೆ ಬೆಳಕಾಗೋ ಭಾರತಿ ನೀನೇ. ಕಣ್ಣೊಳಗಲೆ ಕುಸಿ ನೀಡೋ ಯಾವತ್ತೇಗಿ ನಡೆ, ಶಿವನಿಗೆ ಬೆಳಕಾಗೋ ಭಾರತಿ ನೀನೇ. ಅದಕ್ಕೆ ಯಾಕೆ ಈ ಥರ ಮಾಡ್ತಾವಳೆ? ನಿಜವಾಗ್ಲೂ ಬದಲಾಗೋಳ ಅಥವಾ ನಮಗೆ ತೋರ್ಸೋಕೆ ಈ ಥರ ಮಾಡ್ತಾವಳ? ಮತ್ತಿನ್ನೇನಾಯ್ತಲ್ಲ, ಎಲ್ರೂ ತಿನ್ನೋಕೆ ಶುರು ಮಾಡೋಣ ಬನ್ನಿ. ಮಾಡ್ತೀನಿ ನೋಡಿ ಇವಳಿಗೆ. ಬಾನಾನ ಬೆಳ್ದಿಂಗ್ಳು ಭೂಮಿ ತಬ್ಬಿದಂಗೆ, ನೀ ಬೆಳ್ಳಿ ಚುಕ್ಕಿ ಹಂಗೆ. ನೀನಿನ್ನು ನಂಗೆ ನಕ್ರೆ ಮಗು ಹಂಗೆ, ದೃಷ್ಟಿಯ ಬೊಟ್ಟೊಂದ ನಿಂಗೆ ಇಡಲ. ನೀ ಬೊಂಬೆ ಹಂಗೆ ನನ್ ಪ್ರೀತಿ ನಿಂಗೆ, ಖುಷಿ ನುಂಗಿ ಹಾಡಲ. ಈ ಶಿವನನ್ನ ನೀ ಬೆಳಕ ಪಾರ್ವತಿ, ಹೊಂಬೆಳಗಂಗೆ ಜೊತೆಯಾಗೆ ಆಗುತ್ತೆ. ಅವ ಬಸ್ ಈ ಕಡೆ ಬವ್ವ. ಏಯ್ ಸೀನಾ, ನನಗ್ ಮಾತ್ರ ಯಾಕೋ ಹಾಕ್ಲಿಲ್ಲ? ನೀನೇ ಬ್ಯಾಡ ಅಂದಲ್ಲ ರಶ್ಮಿ. ನಾನಾ? ಲೇ ಮೈಗಳು ನನ್ನ ಮಗನೇ, ಅವಳಿಗೆ ಪಾಯಸ ಅಂದ್ರೆ ಇಷ್ಟ, ಬಡಿಸ್ಲಾ? ಬಡಿಸಿನಪ್ಪಯ್ಯ, ಬಡಿಸ್ತೀನಿ, ಸರಿಯಾಗಿ ಬಡಿಸ್ತೀನಿ. ಪಾಯಸ ಬೇಕಪ್ಪ, ತಗ ತಿನ್ನು.
ಇಷ್ಟೊತ್ತಾದರೆ ಕಾಫಿ ಕೊಡು ನೀರು ಕೊಡು ಒಂದು ಹೊರಗಡೆ ಹೋಗಬೇಕು ಅಂತ ಕೂಗಾಡ್ತಿದ್ದವರು ಇವತ್ತು ಇಷ್ಟೊತ್ತಾದರೂ ಏನೂ ಮಾತಾಡ್ತಿಲ್ವಲ್ಲ, ಏನಾಗಿದೆ ಇವ್ರಿಗೆ? ಕೇಳಕ್ಕೆ ಹೋದರೆ ಇರೋ ಬರೋ ಕೋಪ ಎಲ್ಲ ನಮ್ಮ ಮೇಲೆ ತೀರಿಸ್ಕೋತಾರೆ. ಬಿಟ್ಬಿಡು ಸುಶೀಲಾ. ಮಗಳ ಜೊತೆಲಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ವಲ್ಲ ಅಕ್ಕ, ಅದೇ ತುಂಬ ಸಂಕಟ ಆಗ್ತಾ ಇದೆ. ಈಗ ಮಗಳ ಜೊತೆ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ ಸುಶೀಲಾ. ಆದರೆ ನಾ ಈ ಮನೆಗೆ ಬಂದು ಹೊಸದ್ರಲ್ಲಿ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದನ್ನೆಲ್ಲ ನೀನು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ ಅಕ್ಕ. ನಾನು ಈ ಮನೆಗೆ ಬಂದಾಗಿಂದನೂ ನೋಡ್ತಾನೆ ಇದ್ದೀನಲ್ಲ, ನಮ್ಮ ಕಷ್ಟ ದೇವ್ರನ್ನ ಮುಟ್ಟಿ ಬರ್ತಾ ಇದೆ. ಯಾವಾಗ ಈ ಮನೇಲಿ ನಮ್ಗೆ ನೆಮ್ಮದಿ ಅನ್ನೋದು ಸಿಗುತ್ತೋ ಆ ದೇವ್ರಿಗೆ ಗೊತ್ತು. ನನ್ನ ಮಣ್ಣಿಗೆ ಹೋಗೋವರೆಗೂ ಅದಾಗಲ್ಲ ಅನ್ಸತ್ತೆ ಬಿಡೆ. ಅಯ್ಯೋ ಬಿಡ್ತು ಅನ್ನೋ ಅಕ್ಕ, ಯಾವುದ್ಯಾವುದಕ್ಕೋ ಸಾಯೋ ಮಾತುಗಳನ್ನೆಲ್ಲ ಆಡಬೇಡ. ಇವಾಗ ಪಾರು ಹೇಗಿದ್ದಾಳೆ ಅಂತ ತಿಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ ತಾನೇ. ಇದೇನು ದೊಡ್ಡ ವಿಷಯ ಅಲ್ಲ ಅಕ್ಕ. ಇಷ್ಟಕ್ಕೆಲ್ಲ ಸಾಯೋ ಮಾತಾಡ್ತಾರ ಯಾರಾದರೂ? ನನ್ನ ಸಂಕಟ ನಾನು ಹೆಂಗೆ ಹೇಳ್ಕೊಳ್ಳಿ ಸುಶೀಲಾ? ಅಯ್ಯೋ ಇದ್ರಲ್ಲಿ ಸಂಕಟ ಏನಕ್ಕ ಬಂತು? ಪಾರ್ವತಿ ಇಷ್ಟಪಟ್ಟಿರೋ ಹುಡುಗನ ಜೊತೆಲಿ ಮದುವೆ ಆಗಿದ್ದಾಳೆ. ಅದೇ ಆ ಇಷ್ಟ ಇಲ್ದಿರೋ ಸೋಮೇಗೌಡನ ಜೊತೆಲಿ ನಾವೇನಾದರೂ ಅವನಿಗೆ ಮದುವೆ ಮಾಡಿ ಕಳಿಸಿದ್ದಿದ್ರೆ ನೀನು ಕೊನೆಗಳಿಗೆವರೆಗೂ ಕಣ್ಣೀರು ಹಾಕ್ತಾನೆ ಇರಬೇಕಾಗಿತ್ತು. ನಮ್ಮ ಶಿವು ಒಳ್ಳೆ ಹುಡುಗ ಅಕ್ಕ. ಪಾರ್ವತಿನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಳ್ತಾನೆ. ಅವ್ನು ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗೇ ಇದೆ, ನಿನ್ಗಿಲ್ವಾ ಅಕ್ಕ? ನನ್ನ ಸಂಕಟ ಅದಲ್ಲ ಸುಶೀಲಾ. ನನ್ನ ಗಂಡನ ಅಹಂಕಾರದಿಂದ ಅವಳಿಗಿಷ್ಟ ಇಲ್ದಿರೋ ಮದುವೆ ಮಾಡೋಕ್ಕೆ ಹೊರಟ್ರು. ಆ ಮದುವೆ ಇಷ್ಟ ಇಲ್ಲ, ನಾ ಇಷ್ಟಪಟ್ಟವನ್ನೇ ಮದುವೆ ಆಗ್ತೀನಿ ಅಂತ ಹೋದ್ಲು. ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಊರವ್ರ ಮುಂದೆ ಗೌರವ ಉಳಿಸ್ಕೊಳ್ಳೋಕ್ಕೆ ಬೇಕಾಬಿಟ್ಟು ಮದುವೆ ಮಾಡಿದ್ರು. ಮನೆಗೆ ಬಂದು ಮಗಳು ಸತ್ಲು ಅಂತ ನೀರು ಹಾಕ್ಕೊಂಡು ಪಿಂಡ ಇಡಕ್ಕೆ ಹೋಗ್ತಿದ್ದಾರೆ. ಇಷ್ಟೆಲ್ಲ ನಡೀತಿದ್ರು ನನ್ನ ಮಗಳ ಜೊತೆ ನಾನು ಇಲ್ಲದೆ ಇರೋಂಗಾಯ್ತಲ್ಲ ಸುಶೀಲಾ. ಹಿಡ್ದಿದ್ದ ಹಠನ ಸಾಧಿಸ್ಬಿಟ್ಲು ನನ್ನ ಮಗಳು. ಅವಳು ಯಾವಾಗ ನೋಡ್ತೀನೋ ಯಾವಾಗ ಮಾತಾಡಿಸ್ತೀನೋ ಅನಿಸ್ತಿದೆ ಸುಶೀಲಾ. ಅಂದಂಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ. ನಿಮ್ಮಿಬ್ಬರು ಮದುವೆ ಹಿಂಗಾಯ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮಿಬ್ಬರು ಪ್ರೀತಿ ಗೆಲ್ತಲ್ಲ ಅಂತ ಖುಷಿಪಡಿ. ಅಪ್ಪ ಅಮ್ಮನ ಕೋಪ ಸುಮಾರು ದಿನ ಇರಕ್ಕಿಲ್ಲ, ಒಂದಲ್ಲ ಒಂದು ದಿನ ಹುಡ್ಕೊಂಡು ಬಂದೇ ಬರುತ್ತೆ. ಯಾಕೆ ಅಂದರೆ ಪ್ರೀತಿ ಮತ್ತು ಸತ್ಯ ಯಾವತ್ತೂ ಮುಚ್ಚಿಡಕ್ಕಾಗಲ್ಲ ಕಣವ್ವ. ಒಂದು ಮಗು ಆಗ್ಬಿಡ್ಲಿ ಶಿವು, ಕೋಪ ಎಲ್ಲ ಬಿಟ್ಟು ಹೆಂಗ್ ಓಡ್ ಬಂದ್ಬಿಡ್ತಾರೆ ನೋಡ್ತಿರೋ. ಮಾವ, ಈ ಮಾತನ್ನ ಅವರೇ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತು. ಸುಮ್ಮನೆ ಆ ಕಡೆ ನೋಡು. ಪಾರು ಯೋನೋ ಹೇಳ್ತಾವಳೆ. ನಾಚಿಕೆ ಐತೈತೆ ಅಂತ ಹೇಳ್ತಾಳೆ. ಇದ್ರಲ್ಲಿ ಎಂತ ನಾಚಿಕೆ ಪಾರು, ಇರೋದನ್ನೇ ಹೇಳ್ತಾ ಇರೋದು. ಶಿವು ದೇವ್ರಂತ ಹುಡುಗ, ಸಣ್ಣ ವಯಸ್ಸಿಂದ ಶಾನೆ ಕಷ್ಟಪಟ್ಬಿಟ್ಟವನೆ. ಇನ್ಯಾಕೆ ಅವನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ತಂಗಿಯರು ಮದುವೆ ಆಗೋ ಗಂಟ ನಾನು ಮದುವೆ ಆಗಕ್ಕಿಲ್ಲ ಅಂತ ಹಠ ಹಿಡಿದ್ಬಿಟ್ಟಿದ್ದ. ನಮ್ಮಪ್ಪ ಮಾದಪ್ಪ ಮಕ್ಕಳು ಕನ್ಯಾದಾನ ಮಾಡುವಾಗ ಅಣ್ಣ ಅತ್ತಿಗೆ ದಾರೆ ಏರಿಬೇಕು ಅಂತ ಅಂದ್ಕೊಂಡಿದ್ದ ಅನ್ಸತ್ತೆ. ನೋಡು, ಮದುವೆನೇ ಆಗೋಯ್ತು. ತಾಯಿ ಇಲ್ದೇ ಇರೋ ಹೆಣ್ಮಕ್ಳು ಇನ್ಯಾಕೆ ಅವ್ರಿಗೆ ನೀನೇ ತಾಯಿ ಆಗ್ಬೇಕು. ಸರಿ ಕಣ, ನಾವೇನು ಬರ್ತೀವಿ. ಇದೇನು ಇಷ್ಟು ಬೇಗ ಹೊಂಟ್ಬಿಟ್ಟೆ? ಸಂಜೆ ಗಂಟೆ ಇದ್ದು. ಅಲ್ಲ, ಹೊಸ ಕೆಲಸ ಇತ್ತು ಅದು ಕಣ. ಹಂಗ ಸರಿ, ಬನ್ನಿ ಇಬ್ರು ಎದ್ದು ಬನ್ರಿ. ರತ್ನ, ರಶ್ಮಿ, ರಮ್ಯಾ ಬನ್ರವ. ತಾಳಿ ಇಟ್ಕೊಪಾರು.
ಇದೆಲ್ಲ ಯಾಕೆ ಬೇಕಿತ್ತು ಲೀಲಕ್ಕ? ಮದ್ವೆ ಆದ ವಸ್ತ್ರಲ್ಲಿ ಯಾವ್ದನ್ನು ಬ್ಯಾಡ ಅನ್ಬಾರ್ದು ಶಿವು. ಸುಮ್ನೆ ತಕ್ಕ ನೀನು. ಮದುವೆ ಟೈಮಲ್ಲಿ ಕೊಡೋಣ ಅಂದ್ಕೊಂಡಿದ್ವಿ, ಆದರೆ ಮದುವೆ ಹೀಗಾಗೋಯ್ತಲ್ಲ, ಅದಕ್ಕೆ ಈಗ ಕೊಡ್ತಾ ಇದ್ದೀವಿ. ಪ್ರೀತಿಯಿಂದ ಕೊಡ್ತಾ ಇದ್ದೀವಿ ಶಿವು, ಬೇಡ ಅನ್ಬೇಡ. ಅವ ನಾಳೆ ನಾನು ಮದುವೆ ಆದರೂ ನನಗೂ ಹಿಂಗೆ ಕಾಸು ಕೊಡ್ತಾರ? ಇವನಿಗೆ ಹೆಣ್ಣು ಕೊಡೋದೇ ಡೌಟು, ಅದ್ರಲ್ಲಿ ಕಾಸು ಬೇರೆ ಕೊಡ್ತಾರೆ.